ಯುಗಾದಿ ವಿಶೇಷ ಕಾರ್ಯಕ್ರಮ ಬಚ್ಚನ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಸುದೀಪ್ ಸ್ವತಃ ಒಬ್ಬ ನಿರ್ದೇಶಕ ಆಗಿರೋದ್ರಿಂದ ನೀವು ಅವರ ನಿರ್ದೇಶನದ ಬಗ್ಗೆ ಹೇಳಿದರೆ ಹೇಗೆ ಹೇಳ್ತಿದ್ರು ಅಂತೇಳಿ, ಒಬ್ಬ ನಿರ್ದೇಶಕನಾಗಿ ಹೇಗೆ ಅನಿಸಿದ್ರು ನಿಮಗೆ? ಆನ್ ಸೆಟ್ ಸ್ಕ್ರಿಪ್ಟು ಡಿಸ್ಕಷನ್ ಹಂತದಲ್ಲಿ ಒಂದು ಇರುತ್ತೆ, ಬಟ್ ಆನ್ ಸೆಟ್ ನಿಮ್ಮಿಂದ ಕೆದಕೋದು, ನಿಮ್ಮಿಂದ ತೆಗೆಸೋದಿದೆಯಲ್ಲ, ಯಾವ ಥರ ಶಶಾಂಕನ ಡಿಫೈನ್ ಮಾಡ್ತೀರಿ? ಸ್ವಲ್ಪ ಹಿಂದೆ ಹೋದರೆ ನೀವು ನಾನು ಹೇಗೆ ಡೈರೆಕ್ಟರ್ ಆದೆ ಅಂತ ಫಸ್ಟ್ ಮಾತಾಡ್ತೀನಿ. ನಾನು ಖಂಡಿತ ಹೇಳಿ. ನಾನು ಹಿಂಗೆ ಡೈರೆಕ್ಟರ್ ಆದೆ. ನಾನೇನು ಸ್ಕೂಲಿಗೆ ಹೋಗಿಲ್ಲ, ಇನ್ಸ್ಟಿಟ್ಯೂಷನ್ಸ್ಗೆ ಹೋಗಿಲ್ಲ. ನಾನು ಯಾರಿಗೂ ಅಸಿಸ್ಟೆಂಟಾಗಿ ಕೆಲಸ ಮಾಡಿದವನಲ್ಲ. ಅಸಿಸ್ಟೆಂಟಾಗಿ ಕೆಲಸ ಮಾಡೋದಕ್ಕೆ ನನ್ನ ಮೆಂಟಾಲಿಟಿನೂ ಒಪ್ಪಲ್ಲ. ದೀಸ್ ಆರ್ ಥಿಂಗ್ಸ್ ವಿಚ್ ಇಸ್ ದೇರ್. ಸೊ ಹೌ ಡಿಡ್ ಐ ಲರ್ನ್? ಸೊ ನಾನು ಕಲ್ತಿದ್ದೆ ಎಲ್ಲ ಯಾವ್ಯಾವ ನಿರ್ದೇಶಕರ ಕೆಲಸ ಮಾಡಿದ್ನೋ ಅವ್ರ ಹತ್ರ ಎಲ್ಲ ಪೀಸ್ ತಾನೆ. ನಾನು ಅವರು ಈ ಥರ ಇದೇ ಯಾಕೆ ಲೆನ್ಸ್ ಹಾಕಿದ್ರು, ಅವರು ಈ ಥರ ಯಾಕೆ ಸೆಟ್ ಮಾಡಿದ್ರು, ಈ ಥರನೇ ಕಲೆಕ್ಟಿವ್ಲಿ ಇಸ್ ವಾಟ್ ಐ ಹ್ಯಾವ್ ಲರ್ನ್. ಸೊ ಎಸ್ಪೆಷಲಿ ಅಗೇನ್ ನಾನು ಇನ್ನೊಬ್ಬ ಹೊಸ ನಿರ್ದೇಶಕನ ಹತ್ರ ಕೆಲಸ ಮಾಡ್ಬೇಕಾದ್ರೆ ದಟ್ ಸೆಲ್ಫಿಶ್ನೆಸ್ ವಿಲ್ ಕಮ್ ಔಟ್ ಅಗೇನ್. ಲೆಟ್ ಮೀ ಆಲ್ಸೋ ಸಿ ವಾಟ್ ಇವ್ರ ಹತ್ರ ಇವ್ರದ್ದು ಏನು ಒಳ್ಳೆ ಗುಣ ನಮಗೆ ಸಿಗುತ್ತೆ. ಸಿ ಇಫ್ ಐ ವಾಂಟ್ ಟು ಲರ್ನ್, ವೈ ವಿಲ್ ಐ ಬಿ ಟೀಚಿಂಗ್ ಪೀಪಲ್? ಐ ಆಮ್ ಹಿಯರ್ ಟು ಲರ್ನ್ ಫಸ್ಟ್. ಅಡ್ವೈಸ್ ಮಾಡೋಕ್ಕಿಂತ ಮುಂಚೆ, ಬೇರೆಯವ್ರಿಗೆ ಹೇಳ್ಕೊಡೋಕ್ಕಿಂತ ಮುಂಚೆ ನಂದಿನ್ನೂ ಕಲಿಯೋದು ನಾನು ಇನ್ನೂ ಸಂಪೂರ್ಣವಾಗಿಲ್ವೇ. ಸೊ ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ವಾಟ್ ಹಿ ಡಸ್. ಹಿಸ್ ವೇ ಆಫ್ ಶೂಟಿಂಗ್ ಇಸ್ ವೆರಿ ಡಿಫ್ರೆಂಟ್. ಇವ್ರದ್ದು ಮೂಮೆಂಟ್ಸ್ ಕಮ್ಮಿ, ಕಟ್ಸ್ ಜಾಸ್ತಿ. ಸೊ ಕೆಲವ್ರದ್ದು ಕಟ್ಸ್ ಕಮ್ಮಿ, ಮೂಮೆಂಟ್ಸ್ ಜಾಸ್ತಿ. ಕೆಲವರೆಲ್ಲ ಈಗ ನನ್ನ ಪ್ಯಾಟ್ರನ್ಗೆ ಹೋದರೆ ನಾನು ಎಡಿಟೇಬಲ್ ಮೇಲೆ ಜಾಸ್ತಿ ಸಿನಿಮಾ ಫ್ರೇಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ಸೊ ಹಿ ಈಸ್ ವೆರಿ ಕ್ಲಿಯರ್ ವಾಟ್ ಹಿ ವಾಂಟ್ಸ್. ಇಷ್ಟೇ ಡೈಲಾಗ್ ಅಷ್ಟೇ. ಅದ್ರ ಮೇಲೆ ಒಂದು ವರ್ಡ್ ಹೇಳೋಷ್ಟೊಳಗೆ ಕಟ್ಟಾಗಿ ಹೋಗಾಗಿರುತ್ತೆ ಅವರಿಂದ. ಸೊ ದೇರ್ಸ್ ಅ ಪ್ಯಾಟರ್ನ್ ಆ್ಯಂಡ್ ಫ್ರೇಮಿಗೆ ಇಷ್ಟೇ ಬೇಕಾಗಿರೋದು ನನಗೆ ಸೆಟ್ಟು. ಸೊ ಇಷ್ಟೇ ಸಾಕು. ನಾನು ಇದ್ರ ಮೇಲೆ ಏನೂ ಕಾಣಿಸಲ್ಲ. ಸೊ ಐ ಡೋಂಟ್ ವಾಂಟ್ ಟು ಶೂಟ್ ಆಲ್ಸೋ. So there is a lot of things which actually as a director he saves in the making of a cinema. ಇವಾಗ ಈ ಥರ ಒಂದು ಸೆಟ್ಟು ಯಾವುದೋ ಒಂದು ಎನ್ಕ್ವೈರಿ ರೂಮ್ ಅಂತ ಹಾಕಿರ್ತಾರೆ. ಅದರಲ್ಲಿ ಎಷ್ಟು ಫ್ರೇಮ್ ಬೇಕು ಅಷ್ಟು ಕ್ಲೀನ್ ಸೆಟಪ್ ಇರುತ್ತೆ. ಚೂರು ಈ ಕಡೆ ತಿರುಗಿಸ್ಬಿಟ್ರೆ ಚಡ್ಡಿ ತೂತ ಎಲ್ಲ ಕಾಣಿಸುತ್ತೆ. ಎಲ್ಲ ಕಾಣುತ್ತೆ. ಒಬ್ಬ ರೀಪರ್ ಹಿಡ್ಕೊಂಡು ನಿಂತಿರೋದು, ಒಬ್ಬ ಲೈಟ್ ಹಿಡ್ಕೊಂಡು ನಿಂತಿರೋದು. ಬಟ್ ಅದು ಭಯ ಆಗುತ್ತೆ, ಕೆಲವ್ರಿಗೆ ಭಯ ಆಗುತ್ತೆ. ಏನಪ್ಪ ಒಂಚೂರು ಕ್ಯಾಮ್ರಾ ಹಿಂಗೆ ಅಂದರೆ ಎಲ್ಲ ಕಾಣಿಸುತ್ತೆ ಹಾಗೆ ಅಂತ. ಬಟ್ ಹಿ ನೋಸ್ ವೆರಿ ವೆಲ್ ದಿಸ್ ಇಸ್ ಆಲ್ ಇಟ್ ಇಸ್. ಸೊ ಹಿ ಸೇವ್ಸ್ ದೇರ್. ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ ನಾನು ಇವರಿಗೆ ಕರೆಯೋದು ಸ್ಮೈಲಿಂಗ್ ದೇಸಾಯಿ ಅಂತ ಕರೆಯೋದು ನಾನು. ನಮ್ಮ ಸುನಿಲ್ ಕುಮಾರ್ ದೇಸಾಯಿ ನಮ್ಮ ಗುರುಗಳಂತ ನಾವೇನು ಕರಿತೀವಿ ಅವ್ರನ್ನ. ಅವರು ಸ್ವಲ್ಪ ಕೋಪ ಜಾಸ್ತಿ, ಇವರು ಸ್ಮೈಲಿಂಗ್ ಜಾಸ್ತಿ. ಇಬ್ಬರಲ್ಲೂ ಸಿಮಿಲಾರಿಟಿ ಏನಂದರೆ ಅವರು ಏನು ಒಪ್ಪಲ್ಲ, ಇವರು ಏನು ಒಪ್ಪಲ್ಲ. ಏನು ಒಪ್ಪಲ್ಲ, ಅವ್ರ ತಲೆಯಲ್ಲಿ ಇರೋದು ಬೇಕಷ್ಟೆ. ಅವರು ಕೋಪದಲ್ಲಿ ಏನೇನೋ ಬೈಯೋದು ಹೊಡೆಯೋದೆಲ್ಲ ಮಾಡೋರು ಆ ಟೈಮಲ್ಲಿ. ಇವ್ರು ಅದೇನು ಮಾಡಲ್ಲ. ನೀವೇ ಬೇಜಾರಾಗ್ಬಿಟ್ಟು ಆಯ್ತು ಸರ್ ಮಾಡ್ತೀನಿ ಬನ್ನಿ, ಸಾಕು ನನ್ನ ಕೈಲಿ ಆಗ್ತಾಯಿಲ್ಲ ಬನ್ನಿ ಹೋಗಿ ಕೊಟ್ಬಿಟ್ಟು ಮನೆಗೆ ಹೋಗ್ತೀನಿ ಸಾಕು, ಆ ರೇಂಜಿಗೆ ತರ್ತಾರೆ. ನಗ್ತಾ ಇರ್ತಾರೆ. ಬಟ್ ಬೇಡ ನೀವು ಮಾಡಿ, ನಾನು ಹೇಳ್ದಂಗೆ ಒಂದ್ಸತಿ ಮಾಡಿ. ಎರಡು ಬೇಡ ಸರ್ ನೀವು ಹೇಳ್ದಂಗೆ ಫಸ್ಟ್ ಮಾಡ್ಬಿಡ್ತೀನಿ. ಎರಡೆರಡು ಕೆಲಸಗಳು ನಮಗೆ ಯಾಕೆ ಆ ಥರ. ಸೊ ಇಟ್ಸ್ ಹಿ ನೋಸ್ ವಾಟ್ ಹಿ ವಾಂಟ್ಸ್. ಐ ಥಿಂಕ್ ನಾನು ಅವರಿಗೆ ಕರಿತಾ ಇದ್ದೆ SD ಶಶಾಂಕ್ ಅಂತಲೇ ಕರಿತಾ, ಸ್ಮೈಲಿಂಗ್ ದೇಸಾಯಿ ಶಶಾಂಕ್ ಅಂದ್ಬಿಟ್ಟು ಕರಿತಾ ಇದ್ದೆ ಹಂಗೆ. ಸೊ ಅವ್ರ ಹತ್ರನೂ ನಾನು ಆ್ಯಕ್ಚುಲಿ ಅವ್ರನ್ನ ಇವತ್ತಿಗೂ ಗುರುಗಳು ಅಂತ ಏನಕ್ಕೆ ಕೇಳೋದು ಅಂದರೆ, ಸಿನಿಮಾಗೆ ಪ್ಯಾಷನ್ ಅಂದರೆ ಏನು ಅಂತ ಕಲ್ತಿದ್ದ ಆ ವ್ಯಕ್ತಿ ಹತ್ರ, ದೇಸಾಯಿ ಅವ್ರ ಹತ್ರ. ಐ ವಿಲ್ ಆಲ್ವೇಸ್ ಓ ದಟ್ ವೇ. ನನ್ನ ಸಿನಿಮಾದಲ್ಲಿ ಇವತ್ತು ನಾನು ಏನಾರು ಈ ಥರ ಮಾಡೋಕ್ಕಾಯ್ತು, ನಾನು ಏನಾರು ಮಾಡ್ತೀನಿ, ನನಗೆ ಸಿನಿಮಾ ಮೇಲೆ ಪ್ಯಾಷನ್ ಹುಟ್ಟಿದೆ ಅಂದರೆ ಮೇನ್ ಪರ್ಸನ್ ಇಸ್ ಹಿಮ್ ಓನ್ಲಿ ಇನ್ ಮೈ ಲೈಫ್. ದಟ್ ವಿಲ್ ಆಲ್ವೇಸ್ ರಿಮೈನ್ ದ ಸೇಮ್. ಹೀ ಈಸ್ ಅಪ್ರೋಚಬಲ್. ಫಸ್ಟ್ ಬಂದಾಗ ಇದೆಲ್ಲ ಸ್ವಲ್ಪ ಸ್ಟಿಫ್ ಇತ್ತು, ನೆಕ್ಕೆಲ್ಲ ಸ್ವಲ್ಪ ಸಿಕ್ಕಾಬಿಟ್ಟು ಹಿಂಗೆ ಇಟ್ಕೊಂಡ್ರೆ ಹಂಗೇನೆ, ಸರ್ ನಾನು ಹಿಂಗೆ ನನಗೆ ಕತೆ ಆದಮೇಲೆ ಯಾರು ಮಧ್ಯದಲ್ಲಿ ಮಾತಾಡಬಾರ್ದು, ನಂಗೆ ಇಂಟರ್ಫಿಯರೆನ್ಸ್ ಆಗಲ್ಲ ಹಾಗೆ. ನಾನು ಮೊದಲನೇ ಸತಿ ಇವ್ರು ಕತೆ ಹೇಳಕ್ಕೆ ಬಂದಾಗ ಇವ್ರು ಯಾಕೆ ಇಷ್ಟೆಲ್ಲ ಮಾತಾಡ್ತೀರ ನನ್ನ ಹತ್ರ. ನಮ್ಮ ಆಫೀಸಲ್ಲಿ ಕೂತಿದ್ವಿ, ಸ್ಟ್ರಿಕ್ಟಾಗಿ ಬಂದರು. ಅಂದರೆ ಇವ್ರೇನಂದರೆ ಫಿಕ್ಸ್ ಆಗಿ ಬಂದ್ಬಿಟ್ಟಾರೆ ಏನೋ ಮಾತಾಡ್ಬೇಕು ಅಂದ್ರೆ. ಕಣ್ಣು ಇಡ್ತಾರ ಜಾಸ್ತಿ. ಅದೆಲ್ಲ ಟೇಬಲ್ ಕರೀತಾರೆ ಹಿಂಗೆ, ಸರ್ ಕಥೆಯಲ್ಲಿ ಏನೇ ಇದ್ರು ಫಸ್ಟ್ ಡಿಸ್ಕಷನ್ ಮಾಡ್ಬಿಡೋಣ, ಆದರೆ ಅದಾದಮೇಲೆ ನನಗೆ ಒಂಥರ ಸರ್ ನನ್ನ ಸ್ವಭಾವ, ನನಗೆ ಯಾರು ಇದಾಗಬಾರ್ದು. ಇವರು ಎಲ್ಲ ಮಾತಾಡಿದ್ರು ಹೋದರು. ನಾನು ಶಂಕರ್ಗೆ ಕರೆದೆ, ಯಪ್ಪ ಬಂದ್ಬಿಟ್ಟು ಏನೋ ಮಾತಾಡಿ ಹೋದ್ರು. ಇವ್ರು ಮಾತಾಡಿದ್ರು ಅಥವಾ ಯಾರಾದರೂ ಒಂದಿಷ್ಟು ಜನ ಸೇರಿ ಇವ್ರು ತಲೆಗೆ ಹಾಕ್ಬಿಟ್ಟು ಹಿಂಗೆ ಮಾತಾಡಿ ಅಂತ ಹೇಳಿ ಕಳಿಸಿದ್ರು, ಗೊತ್ತಾಗಿಲ್ಲ ಜನ. ಏನೇನೋ ಹೇಳ್ಬಿಟ್ಟು ಹೋದ್ರು ಅಂತಂದೆ. ಅವ್ರು ಶಂಕರ್ ಅಂದ, ಗುರು ಅಕಸ್ಮಾತ್ ಕಂಫರ್ಟೇಬಲ್ ಇಲ್ಲ ಅಂದರೆ ಬೇಡ ಬಿಡ್ತೀನಿ ಗುರು, ಯಾಕೆ ಸುಮ್ಮನೆ ಟೆನ್ಷನ್ ಬೇಡ ಅಂದಿಲ್ಲ. ಜನ ಇವ್ರ ಹತ್ರ ಮಾಡ್ತೀನಿ ಕೆಲಸ ನಾನು. ಒಂದು ಇವ್ರ ರೂಟಿಗೆ ನಾನು ಹೋಗ್ತೀನಿ, ಇಲ್ಲ ನಮ್ಮ ರೂಟಿಗೆ ಇವ್ರನ್ನ ಕರ್ಕೊಂಬರ್ತೀನಿ, ಸುಮ್ಮನೆ ಅಂತೂ ಬಿಡಲ್ಲ ನಾನು ಅಂತ.
ವಾಪಸ್ ಸಿನಿಮಾ ಸ್ಟಾರ್ಟ್ ಆಯಿತು. ವಾಪಸ್ ಸಿನಿಮಾ ಸ್ಟಾರ್ಟ್ ಆದ್ರೆ ಎಲ್ಲ ಕಂಪ್ಲೀಟ್ ರಿಲ್ಯಾಕ್ಸ್ ಆಗಿ ಲೂಸ್ ಆಗಿ ನೀಟಾಗಿದ್ದಾರೆ ಇವಾಗ ಎಲ್ಲ ಆರಾಮಾಗಿ. ನೋ ಐ ಥಿಂಕ್ ಐ ಡೋಂಟ್ ಬ್ಲೇಮ್ ಹಿಮ್. ಆ್ಯಕ್ಚುಲಿ ಏನಾಗುತ್ತೆ ಗೊತ್ತಾ, ಇವತ್ತಿಗೆ ನೀವು ಬರ್ತ ತಕ್ಷಣ ನಾವು ಕಾಫಿ ಕುಡಿತಾ ಒಂದು ಕಾನ್ವರ್ಸೇಷನ್ ಆಯಿತು. ಐ ಟೆಲ್ ಯು ಸೋ ಮೆನಿ ಟೈಮ್ಸ್ ನಾವು ಮನೇಲಿ ಕೂತಿರ್ತೀವಿ ಗೌರೀಶ್, ನಮಗೆ ಒಂದು ಕತೆ ಬರುತ್ತೆ ಕಿವಿಗೆ, ಕಥೆಯಲ್ಲಿ ಯಾರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಹೇಳಿರಲ್ಲ. ಸೊ ನಾವು ಏನಾಯ್ತು ಹಿಂಗೆಲ್ಲ ಆಯ್ತಾ, ಯಾವಾಗ ಇದೆಲ್ಲ ಆಯ್ತು, ಯಾರ ಬಗ್ಗೆ ಮಾತಾಡ್ತಿದ್ದೀರಾ ನೀವು, ಯಾರು ಅಂತಾರೆ, ಸರ್ ನಿಮ್ಮದೇ ಸರ್ ಅಂತಾರೆ. ಅವಾಗ ಗೊತ್ತಾಗತ್ತೋ ನಮ್ಮ ಕತೆ ನಮಗೆ ಹೇಳ್ತಾ ಇದ್ದಾರೆ, ನಮಗೆ ಗೊತ್ತಿಲ್ಲ ನಾವು ಕತೆ ಪಾತ್ರಧಾರಿ ಅಂದ್ಬಿಟ್ಟು ಅಂತ. ಯು ವೋಂಟ್ ನೋ, ಐ ಟೆಲ್ ಯು ವೋಂಟ್ ನೋ. ಸಿಂಪಲ್ ಐ ಟೆಲ್ ಯು, ಇಟ್ ಇಸ್ ನಾಟ್ ರಿಕ್ವೈರ್ಡ್ ಹಿಯರ್, ಬಟ್ ಐ ಟೆಲ್ ಯು. ಈಗ ಬರಬೇಕಾದ್ರೆ ಒಂದು ಚಿಕ್ಕ ಕಾನ್ವರ್ಸೇಷನ್ ನಡೀತಾ ಇತ್ತು ನಮಗೆ. ದೇರ್ ವಾಸ್ ಅ ಸ್ಮಾಲ್ ಥಿಂಗ್ ಅಬೌಟ್, ಈಗ ನಾವು ನಾರ್ಮಲಿ ಸಿನಿಮಾ ರಿಲೀಸ್ ಅಂದಾಗ ಥಿಯೇಟ್ರ್ಗಳದ್ದು ಇದೆಲ್ಲ ಇದ್ದೇ ಇರುತ್ತಲ್ವ, ಯಾವ ಥಿಯೇಟ್ರು ಮೇನ್ ಥಿಯೇಟ್ರು. ಸೊ ದೇರ್ ವಾಸ್ ಅ ಸ್ಮಾಲ್ ಕನ್ಫ್ಯೂಷನ್ ಅಬೌಟ್ ಥಿಯೇಟರ್, ಆ್ಯಂಡ್ ಒನ್ ಆಫ್ ದ ಥಿಯೇಟರ್ಸ್ ಕೇಮ್ ಆ್ಯಂಡ್ ಐ ಪರ್ಸ್ನಲಿ ಮೇಡ್ ಶ್ಯೂರ್ ದಟ್ ವಿ ಆರ್ ನಾಟ್ ಗೋಯಿಂಗ್ ಟು ಟೇಕ್ ಆಫ್ ಯಾವುದೇ ಸಿನಿಮಾ ತೆಗೆದುಬಿಟ್ಟು ನಾವು ರಿಲೀಸ್ ಮಾಡಲ್ಲ. ನಮಗೆ ಸಿಕ್ಕಿರೋದು ಈ ಥಿಯೇಟ್ರ, ನಿಮಗೇನು, ನಿಮಗೆ ಆ ಸ್ಕ್ರೀನ್ ಇಷ್ಟ ಆಗಲಿಲ್ವಾ, ನಿಮಗೆ ಅಲ್ಲಿ ಪ್ರೊಜೆಕ್ಷನ್ ಇದಿದೆ ಅನ್ಸುತ್ತಾ, ನಾವು ಓನರ್ ಹತ್ರ ಮಾತಾಡೋಣ. ವಿಲ್ ಡೂ ಎವ್ರಿಥಿಂಗ್ ನೀಡೆಡ್ ಟು ಸೇಫ್ ಗಾರ್ಡ್ ಅವರ್ ಫಿಲ್ಮ್. ಯಾವ ಸಿನಿಮಾ ಟರ್ಮಿನೇಟ್ ಮಾಡಿ ಅಥವಾ ಯಾವ್ದಾರ ಹತ್ರ ಮಾತಾಡಿಕೊಂಡು ಆ ಸಿನಿಮಾ ಶಿಫ್ಟ್ ಮಾಡಿ ಬರೋದು ತಪ್ಪು. ಯಾವುದೇ ಸಿನಿಮಾಗೆ ಗೌರವ ಕೊಟ್ಟಂಗಾಗಲ್ಲ, ಯಾವುದು ಹೀರೋ ಗೌರವ ಕೊಟ್ಟಂಗಾಗಲ್ಲ, ನಮಗೆ ಬೇಡ ಅದು. ಕರೆಕ್ಟಾ? ಹಾಂ, ಇದಕ್ಕೆಲ್ಲರೂ ಸಾಕ್ಷಿ. ನಾವೇ ಮಾತಾಡ್ಕೊಂಡು ಬೇಡ ಸರ್ ಬಂದುಬಿಡಿತ್ತು ಆಲ್ಮೋಸ್ಟ್ ನಮಗೆ. ನಾನು ಬೇಡ, ಯಾವುದು ಯಾವತ್ತೂ ಯಾರನ್ನೂ ಇದು ಮಾಡ್ಕೊಳೋದು, ನೋವು ಕೊಡೋದು ಬೇಡ. ಜೀವನದಲ್ಲಿ ನಮ್ಮ ಲೈಫ್ ಹೆಂಗೆ ನಮ್ಗೆ ಕರ್ಕೊಂಡು ಹೋಗ್ತದೆ ಹಂಗೆ ಹೋಗೋಣ. ನಮ್ಮ ಹಣೆ ಬರ ಚೇಂಜ್ ಮಾಡೋಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ದೊಡ್ಡ ಪರದೆ ಮೇಲೆ ಬಿತ್ತು ಅಂದ ತಕ್ಷಣ ಅದು ಸಿಲ್ವರ್ ಜುಬ್ಲಿ ಹೋಗುತ್ತೆ ಅಂತನಲ್ಲ ಗೌರೀಶ್ ಅವರೇ, ಅಥವಾ ಚಿಕ್ಕ ಥಿಯೇಟ್ರ್ ಸಿಕ್ಕಿತು ಅಂತ ತಕ್ಷಣ ನೀವು ಆಳಾದ್ರಿ ಅಂತನೂ ಅಲ್ಲ. ಇಟ್ ಈಸ್ ದೇರ್, ಡೆಸ್ಟಿನಿ ಇಸ್ ರಿಟನ್, ವಿಲ್ ಲೀವ್ ಇಟ್. ಐ ಓನ್ಲಿ ಸೆಡ್ ಒನ್ ಥಿಂಗ್ ಇನ್ ದ ಬಿಗಿನಿಂಗ್, ಬಚ್ಚನ್, ಶಶಾಂಕ್ ನಿಮಗೆ ನಂಬಿಕೆ ಇದೆ ಚಿತ್ರದ, ಸರ್ ನನ್ನ ಮೇಲೆ ನಂಬಿಕೆ ಇಡಿ, ನಾನು ಮಾಡಿ. ಅವತ್ತಿಂದ ಇವತ್ತುವರೆಗೂ ನನ್ನ ಪಾತ್ರದ ಬಗ್ಗೆ ನಾನು ಮಾತಾಡ್ಕೊಂಡು ಬಂದೆ ಹೊರತು ಐ ಹ್ಯಾವ್ ನೆವರ್ ಈವನ್ ಇಂಟರ್ಫಿಯರ್ಡ್, ಬಿಕಾಸ್ ಐ ಟೋಟಲಿ ಬಿಲೀವ್ ದಟ್ ಇಸ್ ಹಿಸ್ ಫೋರ್ಟೆ. ಅವ್ರದ್ದು ಪ್ರಮಿಸಸ್, ಅವ್ರದ್ದು ಫ್ರಟರ್ನಿಟಿ, ಹೀಲ್ ಡೂ ಇಟ್. ಐ ಡೋಂಟ್ ವಾಂಟ್ ಟು ಡೂ ಎನಿಥಿಂಗ್ ಅಬೌಟ್ ಇಟ್. ನೀವೇನು ಹೇಳ್ತಾ ಇದ್ರಿ? ಅಲ್ಲ, ಅದು ನಾವೆಲ್ಲೋ ಕೂತಿರ್ತೀವಿ ಅವ್ರು ಹೇಳಿದ್ರೆ ನಮ್ಮ ಸುತ್ತಾನೆ ಕತೆ ಸೃಷ್ಟಿಯಾಗಿರುತ್ತೆ, ಕೊನೆಗೆ ಕತೆ ಕೇಳಿದಾಗ ಗೊತ್ತಾಗೋದು ನಾವೇ ಅದ್ರಲ್ಲಿ ಪಾತ್ರಧಾರಿ ಆಗಿದ್ದೀವಿ ಅನ್ನೋದು ಕರೆಕ್ಟ್. ಅದು ಯಾಕೆಂದರೆ ಕುತ್ತಿಗೆದೆಲ್ಲ ಹೇಳಿದ್ರಲ್ಲ ಹಿಂಗೆ ಇಟ್ಕೊಂಡು ಬಂದಿದ್ರು ಅಂತ. ಅಂದರೆ ಹೊರಗಡೆ ನಮಗೂ ಗೊತ್ತಿರಲಿಲ್ವಲ್ಲ, ಗೊತ್ತಿಲ್ಲದೆ ಇದ್ದಾಗ ನಮಗೂ ನಾವು ಹಾಗೆ ಅಂದ್ಕೊಂಡಿದ್ದು. ಹತ್ತಿರ ಹೋದ್ಮೇಲೆ ಗೊತ್ತಾಗಿದ್ದು ಹೌ ಸ್ವೀಟ್ ಈಸ್, ಆಮೇಲೆ ಯಾವ ಸೆನ್ಸಿಬಲ್ ಈಸ್ ಅನ್ನೋದು. ಸ್ವೀಟ್ ಆಗಿರೋದು ಎಲ್ಲರೂ ಸ್ವೀಟ್ ಆಗಿರ್ಬೋದು, ಸೆನ್ಸಿಬಲ್ ಆಗಿರೋಕ್ಕೆ ಎಲ್ಲರಿಗೂ ಸಾಧ್ಯ ಇಲ್ಲ. ಆಮೇಲೆ ಹೌ ಪ್ರೊಫೆಷನಲ್ ಈಸ್ ಅನ್ನೋದು ಸಾಕಷ್ಟು ಇದರಲ್ಲಿ ಆ್ಯಕ್ಚುಲಿ ಹ್ಯಾಸ್ ಗಿವನ್ ಲಾಟ್ ಆಫ್ ಇನ್ಪುಟ್ಸ್. ಏನು ಬೇಡ ಅಂತ ಅಂದ್ರೂ ಹ್ಯಾಸ್ ಗಿವನ್ ಲಾಟ್ ಆಫ್ ಇನ್ಪುಟ್ಸ್. ಗುಡ್. ಹಾಗೆ ಎರಡು ದಿಗ್ಗಜರು ಸೇರಿದಾಗ ಒಂದು ಒಳ್ಳೆ ಮೂವಿ ರೆಡಿ ಆಗುತ್ತೆ ಅಂತ ಅನ್ಕೋತೀನಿ. ಬಚ್ಚನ್ ಕೂಡ ಅದೇ ಥರ. ಸೊ ಈಗ ಚಿಕ್ಕದೊಂದು ಬ್ರೇಕ್ ತೊಗೊಂಡು, ಬ್ರೇಕ್ ನಂತರ ಈ ಚಿತ್ರದ ಹಾಡುಗಳ ಬಗ್ಗೆ ಮತ್ತು ಈ ಚಿತ್ರದ ನಾಯಕಿಯರ ಬಗ್ಗೆ ಇನ್ನಿತರ ವಿಚಾರಗಳ ಬಗ್ಗೆ ಮಾತಾಡೋಣ. ಚಿಕ್ಕದೊಂದು ಬ್ರೇಕ್.